ಪ್ರೀತಿ ವಿದ್ಯಾರ್ಥಿಗಳೇ ನಮಸ್ಕಾರ. ನಿನ್ನೆ ಕ್ಲಾಸಲ್ಲಿ ನಾನು ಕರ್ಮಧಾರ ಸಮಸ್ಯೆ ಮಾಡಿದ್ದೆ, ಮೊನ್ನೆ ಕ್ಲಾಸಲ್ಲಿ ನಾನು ತಾತ್ಪರ್ಯ ಸಮಸ್ಯೆ ಮಾಡಿದ್ದೆ. ಇವತ್ತಿನ ಕ್ಲಾಸ್ನಲ್ಲಿ ಮೂರನೇ ಭಾಗದಂತ ದಿಗು ಸಮಸ್ಯೆ ಬಗ್ಗೆ ನಾವು ಅಧ್ಯಯನ ಮಾಡೋಣ. ದಿಗು ಸಮಸ್ಯೆ ಅಂದ್ರೆ ಏನು ಅದರ ಬಗ್ಗೆ ನಾವು ತಿಳ್ಕೊಂಡು ಬನ್ನಿ. ಫಸ್ಟ್ ದಿಗು ಸಮಸ್ಯೆ ಅಂತಂದ್ರೆ ನಾವು ತಿಳ್ಕೊಬಹುದು. ಹಾಗಾದ್ರೆ ಇಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು, ಪೂರ್ವ ಪದ ಏನಾಗಿರ್ತಪ್ಪ ಅಂದ್ರೆ ಸಂಖ್ಯಾವಾಚಕವಾಗಿದ್ದು ಪದವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಏನಾಗಿರ್ಬೇಕು ಸೇರಿ ಆಗುವ ಸಮಾಸವನ್ನು ದಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ನಿಮಗೆ ಪೂರ್ವ ಪದವು ಸಂಖ್ಯಾವಾಚಕ, ಇಲ್ಲಿ ಸಂಖ್ಯೆ ಅಂದ್ರೆ ಸಂಖ್ಯೆಯನ್ನು ಸೂಚಿಸುವಂತ ಪದಗಳಾಗಿರ್ತವೆ. ವಾಚಕ ಅಂತಂದ್ರೆ ಇಲ್ಲಿ ಹೇಳುವುದು, ಸಂಖ್ಯೆಯನ್ನು ಹೇಳುವುದು ವಾಚಕ ಅಂತಂದ್ರೆ. ಸಂಖ್ಯೆ ಅಂತಂದ್ರೆ ನಾವಿಲ್ಲಿ ಅಕ್ಷರದಲ್ಲಿ ಬರೀಬೇಕಾಗ್ತದೆ. ಇಲ್ಲಿ ನಾವು 1 2 3 4 ಆ ರೀತಿಯಾಗಿ ಬರೆಯಂಗಿಲ್ಲ, ಅದು ಸಂಖ್ಯೆಯ ವಾಚಕವಾಗ್ತದೆ. ಸಂಖ್ಯಾವಾಚಕ ಸಂಖ್ಯೆಯ ಅಂತಂದ್ರೆ ಇಲ್ಲಿ ನಂಬರ್ಸ್ ಬರ್ತವೆ. ಸಂಖ್ಯಾವಾಚಕ ಅಂತಂದ್ರೆ ಇಲ್ಲಿ ಅಕ್ಷರದಲ್ಲಿ ನಾವು ಬರೆಯುವುದು. ಅದಕ್ಕಾಗಿ ಪೂರ್ವ ಪದ ಪೂರ್ವ ಪದ ಏನಾಗಬೇಕಂದ್ರೆ ಸಂಖ್ಯಾವಾಚಕ ಆಗಿರ್ಬೇಕು. ವಾಚಕ ಅಂತಂದ್ರೆ ಇಲ್ಲಿ ಹೇಳುವುದು ಪದವಾಗಿದ್ದು ಉತ್ತರ ಪದದಲ್ಲಿರುವ ಉತ್ತರ ಪದದಲ್ಲಿ ಯಾವ್ದಾಗಿರ್ಬೇಕು ಅಂದ್ರೆ ನಾಮಪದ ಆಗಿರ್ಬೇಕು. ನಿಮಗೆ ಗೊತ್ತಿದೆ ಇಲ್ಲಿ ಪೂರ್ವ ಪದ ಅಂತಂದ್ರೆ ಯಾವುದು, ಉತ್ತರ ಪದ ಯಾವುದು. ಉತ್ತರ ಪದದಲ್ಲಿ ಏನಾಗಿರಪ್ಪ ಅಂದ್ರೆ ನಾಮಪದದೊಡನೆ ಅಂದ್ರೆ ಸಂಖ್ಯಾವಾಚಕ ನಾಮಪದದೊಡನೆ ಏನಾಗ್ತಪ್ಪ ಅಂದ್ರೆ ಸೇರಿ ಆಗುವ ಸಮಾಸವನ್ನು ದಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ನಿಮ್ಗೆ ಇನ್ನ ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗಬೇಕಂತಂದ್ರೆ ನಾನು ಉದಾಹರಣೆ ಬರೆದಿದ್ದೀನಿ, ಒಗ್ಗಟ್ಟು ಬರೆದಿದ್ದೀನಿ. ಒಗ್ಗಟ್ಟನ್ನು ನಾವು ಬಿಡಿಸ್ಬೇಕಂತಂದ್ರೆ ಯಾವ ರೀತಿಯಾಗಿ ಬಿಡಿಸಪ್ಪ ಅಂತಂದ್ರೆ ಇಲ್ಲಿ 1 ಪ್ಲಸ್ ಕಟ್ಟು, 1 ಪ್ಲಸ್ ಕಟ್ಟು. ನಾವು ಇಲ್ಲಿ ನೋಡಿ ಇವಾಗ ನೋಡಿ, ಇದು ಯಾವ ಪದ ಅಂತ ಹೇಳಿ ನಿಮಗೆ ಪೂರ್ವ ಪದ, ಇದು ಉತ್ತರ ಪದ. ಇವಾಗ ನೋಡಿ ಪೂರ್ವ ಪದವು ಸಂಖ್ಯಾವಾಚಕವಾಗಿ ಸಂಖ್ಯಾವಾಚಕ 1 ಎಂಬುದು ಸಂಖ್ಯಾವಾಚಕ. ನಾವು 1 ಅಂತ ಬರೆದಿದ್ದೀವಿ, ಇಲ್ಲಿ ಸಂಖ್ಯೆಯ ವಾಚಕವಾಗ್ತದೆ. ಸಂಖ್ಯಾವಾಚಕ ಅಂತಂದ್ರೆ ಇಲ್ಲಿ ಪೂರ್ವ ಪದ ಏನಾಗಬೇಕು ಅಂದ್ರೆ ಸಂಖ್ಯಾವಾಚಕ ಆಗಿರ್ಬೇಕು. ವಾಚಕ ಅಂತಂದ್ರೆ ಇಲ್ಲಿ ಹೇಳುವುದು ಅಂತ ಹೇಳಿ ಅದಕ್ಕಾಗಿ ನಾವಿಲ್ಲಿ ಪೂರ್ವ ಪದ ಏನಂತಂದ್ರೆ ಸಂಖ್ಯಾವಾಚಕ, ಇಲ್ಲಿ ಸಂಖ್ಯಾವಾಚಕ ಆಗಿದೆ ಪೂರ್ವ ಪದ. ಆಮೇಲೆ ಏನಾಗಬೇಕು ಅಂದ್ರೆ ಉತ್ತರ ಪದದಲ್ಲಿರುವ ನಾಮಪದ. ನಾಮಪದ ಅಂತಂದ್ರೆ ಹೇಳಿದ್ರೆ ನಿಮಗೆ ವ್ಯಕ್ತಿ ಹೆಸರಾಗಿರ್ಬೋದು, ಪ್ರಾಣಿ ಹೆಸರಾಗಿರ್ಬೋದು, ಸ್ಥಳ ಹೆಸರಾಗಿರ್ಬೋದು. ಅದಕ್ಕೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ನಡುವೆ ಸೇರಿ ಆಗುವ ಸಮಾಸವನ್ನು ನಾವು ದಿಗು ಸಮಾಸ. ಇವೆರಡು ಸೇರಿದ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಒಗ್ಗಟ್ಟು. ಒಗ್ಗಟ್ಟು ಈ ರೀತಿಯಾಗಿ ಬಿಡಿಸ್ಬೇಕಿದೆ ನೋಡಿ. ಇದಕ್ಕೆ ಸರಿ ನೋಡಿ, ಪೂರ್ವ ಪದ ಸಂಖ್ಯಾವಾಚಕವಾಗಿ ಪೂರ್ವ ಪದ ಸಂಖ್ಯಾವಾಚಕ ಅಂತ ಬಂದಿದೆ, ನಾವು 1 ಅಂತ ಬರ್ದಿದ್ದೀವಿ. ಪ್ರತಿಯೊಂದು ದಿಗು ಸಮಾಸದಲ್ಲಿ ಬಿಡಿಸ್ಬೇಕಂದ್ರೆ ಸಂಖ್ಯಾವಾಚಕನೇ ಆಗಿರ್ಬೇಕು. ಮತ್ತೆ ಕನ್ನಡ ಪದ ಆಗಿರ್ಬೇಕು, ಕನ್ನಡ ಪದ ಆಗಿರ್ಬೇಕು, ಕನ್ನಡ ಬರಬೇಕು. ಇಲ್ಲಾಂದ್ರೆ ಸಂಸ್ಕೃತ ಪದವನ್ನಾದ್ರೂ ಬರಿಬಹುದು. ಎರಡು ಬರೀಬಹುದು, 2 ಆಪ್ಷನ್ಸ್ ಇದೆ ನಿಮಗೆ. ಅದಕ್ಕೆ ಏನಾಗಿದೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದೊಡನೆ. ನಾಮಪದ ಅಂತಂದ್ರೆ ಕಟ್ಟು ಮದೆ ಅಂತಪ್ಪ ಅಂದ್ರೆ ನಾಮಪದ. ಇವೆರಡರ ನಡುವೆ ಸೇರಿ ಆಗುವ ಸಮಾಸವನ್ನು ನಾವು ಸಮಾಸ ಆಗಿದೆ ಏನಾಗಿದೆ ಇಲ್ಲಿ ಒಗ್ಗಟ್ಟು. ಒಗ್ಗಟ್ಟು ಅಂದ್ರೆ ಯಾವ ಸಮಾಸ ಅಂದ್ರೆ ಇಲ್ಲಿ ದಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಇನ್ನೊಂದು ಉದಾಹರಣೆ ನೋಡಿದ್ರೆ ನಿಮಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಗಮನ ಬಿಟ್ಟು ಇಮ್ಮಡಿ. ನಾವು ಇಮ್ಮಡಿಯಲ್ಲಿ ಬಿಡಿಸ್ಬೇಕಂತಂದ್ರೆ ನಾವು 2 ಪ್ಲಸ್ 2 ಪ್ಲಸ್ ಮಡಿ ಇಮ್ಮಡಿ ಅಂತ ನಾವು ಕರಿತೀವಿ. ಇವಾಗ ನೋಡಿ ಪೂರ್ವ ಪದ ಯಾವ್ದು ಪೂರ್ವ ಪದ ಅಂತ ಹೇಳ್ತೇವೆ ನಾವು, ಪೂರ್ವ ಪದ. ಇದು ಉತ್ತರ ಪದ. ನೋಡಿ ಇಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದೆ, 2 ಪದ ಸಂಖ್ಯಾವಾಚಕ ಪದವಾಗಿದೆ. ಉತ್ತರ ಪದ ಏನಾಯ್ತಪ್ಪ ಅಂದ್ರೆ ನಾಮಪದವಾಗಿದೆ. ಇವೆರಡು ಸೇರಿಸಿದಾಗ 2 ನಾಮಪದದೊಡನೆ ಸೇರಿದಾಗ ಪೂರ್ವ ಪದ ನಾಮಪದದೊಡನೆ ಅಂದ್ರೆ ಉತ್ತರ ಪದ ನಾಮಪದದೊಡನೆ ಸೇರಿದಾಗ ಇಮ್ಮಡಿ ಆಗ್ತದೆ. ಇದು ಯಾವ ಸಂಪರ್ಕದಲ್ಲಿ ದಿಗು ಸಮಾಸ. ಹಾಗಾದ್ರೆ ಇಮ್ಮಡಿ ಅಂತಂದ್ರೆ ನಾವು ಕೇಳಿದ್ವಿ, ಇತಿಹಾಸದಲ್ಲಿ ಕೂಡ ಕೇಳಿದ್ವಿ ನಾವು ಇಮ್ಮಡಿ ಅಪ್ಲಿಕೇಶನ್ ಅಂತ ಕೇಳಿದ್ವಿ ನಾವು. ಇಮ್ಮಡಿ ಅಪ್ಲಿಕೇಶನ್ ಅಂದ್ರೆ ಒಂದೇ, ಎರಡನೇ ಅಪ್ಲಿಕೇಶನ್ ಅಂದ್ರೆ ಕೂಡ ಒಂದೇ. ನಾವು ಇತಿಹಾಸದಲ್ಲಿ ನೋಡಿದ್ವಿ. ಅದಕ್ಕೆ ನಾವಿಲ್ಲಿ ಇಮ್ಮಡಿ ಅಂತಂದ್ರೆ ಇಲ್ಲಿ 2, ಅದಕ್ಕೆ ನಾವಿಲ್ಲಿ 2 ಪ್ಲಸ್ ಮಾಡಿ ಇಮ್ಮಡಿ ಅಂದ್ರೆ ಒಂದು ಅಪ್ಲಿಕೇಶನ್ ಕೂಡ ಕರಿತೀವಿ ಒಂದೇ, ಮತ್ತು ಎರಡನೇ ಅಪ್ಲಿಕೇಶನ್ ಕೂಡ ಒಂದೇ. ಹಾಗಾದ್ರೆ ಆರಾಮಾಗಿ ಬಿಡಿಸ್ತಾರೆ ನೀವು. ನಾವು ಏನ್ ಬರ್ತಪ್ಪ ಅಂದ್ರೆ ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತೆ. ಸಂಖ್ಯೆ ಯಾವ್ದು ಬರ್ತಪ್ಪ ಇಲ್ಲಿ 3 ಪ್ಲಸ್ ಕಣ್ಣು. 3 ಪ್ಲಸ್ ಕಣ್ಣು ಮುಕ್ಕಣ್ಣು ಅಂತ ಹೇಳ್ತಾರೆ. ಅಂದ್ರೆ ಸಂಖ್ಯಾವಾಚಕ ಪೂರ್ವ ಪದ ಏನಾಗಿರುತ್ತೆ, ಪ್ರತಿಯೊಬ್ಬರಿಗೂ ನೀವು ಇದನ್ನ ಬಿಡಿಸ್ಬೇಕಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಕಂಪಲ್ಸರಿ ಬರಲೇಬೇಕು. ಇದು ಪದ ಏನಾಗಿರ್ಬೇಕಪ್ಪ ಅಂತಂದ್ರೆ ಇದು ಉತ್ತರ ಪದ ಏನಾಗಿರ್ಬೇಕು ಅಂದ್ರೆ ನಾಮಪದ ಆಗಿರ್ಬೇಕು.
ದ್ವಿಗು ಸಮಾಸವನ್ನು ಬಿಡಿಸ್ಬೇಕಂತಂದ್ರೆ ಪೂರ್ವ ಪದ ಸಂಖ್ಯಾವನ್ನು ಸೂಚಿಸಬೇಕು. ಉತ್ತರ ಪದ ಏನಾಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ನಾಮಪದ ಬಂದಿರ್ಬೇಕು. ಅವಾಗ ನಾವು ಬಿಡಿಸಿದಾಗ ಏನಾಯ್ತಪ್ಪ ಅಂದ್ರೆ ಇಲ್ಲಿ ನಾವು ಅಂದ್ರೆ ಇಲ್ಲಿ ಪೂರ್ವ ಪದ ಏನಪ್ಪ ಅಂದ್ರೆ ಇಲ್ಲಿ ನಾಮಪದಗಳನ್ನ ಸೇರಿ ಆಗುವ ಸಮಾಸವನ್ನು ನಾವು ದ್ವಿಗು ಸಮಾಸ. ನೋಡಿ ಇಲ್ಲಿ ಮುಕ್ಕಣ್ಣವನ್ನು ಬಿಡಿಸಿದೆ, 3 ಪ್ಲಸ್ ಕಣ್ಣು ಮುಕ್ಕಣ್ಣ. ಮೂರು ಪ್ಲಸ್ ಮುಕ್ಕಣ್ಣ ಅಂತ ನಾವ್ ಈ ರೀತಿ ನೋಡಿ ಬಿಡಿಸಿ ಬಿಟ್ಟಿದ್ದೇವೆ. ನಾವು ಈ ರೀತಿಯಾಗಿ ಬಿಡಿಸಿದ್ರೆ ನಿಮ್ಗೆ ಏನಾಗ್ತಪ್ಪ ಅಂತಂದ್ರೆ ಈಜ್ ಆಗ್ತದೆ. ಫಸ್ಟ್ ಪೂರ್ವ ಪದ ಏನಪ್ಪ ಅಂದ್ರೆ ಇಲ್ಲಿ ಸಂಖ್ಯೆಯನ್ನು ಸೂಚಿಸಬೇಕು. ಇದನ್ನ ನಾವು ನೆನಪಿಟ್ಕೋಬೇಕು. ಸಂಖ್ಯೆಯನ್ನು ಸೂಚಿಸುವಂತ ಪದಗಳನ್ನ ನಾವು ಏನಂತಪ್ಪ ಅಂದ್ರೆ ದ್ವಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಇವಾಗ ಇಲ್ಲಿ ನಿಮ್ಗೆ ನೋಡಿ ಪಂಚೇಂದ್ರಿಯ. ಪಂಚೇಂದ್ರಿಯ ಬಿಡಿಸ್ಬೇಕಂತಂದ್ರೆ ಇದು ಯಾವ ಪದ ನಿಮ್ಮ ತಲೆಯಲ್ಲಿರ್ಬೇಕು. ಫಸ್ಟ್ ಪಂಚೇಂದ್ರಿಯ ಎಂಬುದು ಇದು ಸಂಸ್ಕೃತ ಪದ. ಯಾವ ಪದ ಇದು? ಸಂಸ್ಕೃತ ಪದ. ಇವೆಲ್ಲ ನಮಗೆ ಕನ್ನಡ ಪದಗಳು ನಾವು ಅದಕ್ಕಾಗಿ 1 ಬಿಡಿಸಿದ್ದೇವೆ, 2, 3 ಇವೆಲ್ಲ ಏನಂತಪ್ಪ ಅಂದ್ರೆ ಸಂಖ್ಯಾವಾಚಕ ಪದಗಳಾಗಿದ್ದಾವೆ. ಅದಕ್ಕೆ ನಾವಿಲ್ಲಿ ಪಂಚೇಂದ್ರಿಯ ಪದ ಇದು ಸಂಸ್ಕೃತ ಪದ ಆಗಿರ್ತದೆ. ಸಂಸ್ಕೃತದಲ್ಲಿ ನಾವು ಬಿಡಿಸ್ಬೇಕಂತಂದ್ರೆ ಯಾವ ಬಿಡಿಸ್ತಪ್ಪ ಅಂದ್ರೆ ಇಲ್ಲಿ ಪಂಚ ಪ್ಲಸ್ ಇಂದ್ರಿಯ. ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ. ನಿಮಗೆ ಗೊತ್ತಿದೆ ಇದು ಯಾವ ಪದ ಇದೆ? ಪೂರ್ವ ಪದ, ಉತ್ತರ ಪದ. ನಮಗೆ ಗೊತ್ತಿದೆ ಪಂಚ ಅಂದ್ರೆ ಎಷ್ಟು? 5. ಪಂಚ ಅಂದ್ರೆ ಎಷ್ಟು? 5. ಅದಕ್ಕಾಗಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದೆ, ಸಂಸ್ಕೃತ ಪದ ಆಗಿರ್ತದೆ. ಸಂಸ್ಕೃತ ಬರ್ಬೇಕಂತಂದ್ರೆ ಕೂಡ ನಾವು ಬರಿಬಹುದು. ಪಂಚ ಅಂದ್ರೆ ಎಷ್ಟು? ಇಲ್ಲಿ ನಮಗೆ 5 ಗೊತ್ತಾಗ್ಬಿಡುತ್ತೆ. ಪಂಚ ಪ್ಲಸ್ ಇಂದ್ರಿಯ. ಇಂದ್ರಿಯ ಮಧ್ಯ ಅಂತಪ್ಪ ಅಂದ್ರೆ ಇದು ನಾಮಪದ. ಇಂದ್ರಿಯ ಮೊದಲದು ನಾಮಪದ. ಅದಕ್ಕಾಗಿ ಇಲ್ಲಿ ಪಂಚ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಅಂತ ಹೇಳಿ ನಾವು ಬಿಡಿಸ್ತೀವಿ. ಈ ರೀತಿಯಾಗಿ ನೀವು ಬಿಡಿಸಿದಾಗ ಏನಪ್ಪ ಅಂತಂದ್ರೆ ಯಾವ ಸಮಾಸಪ್ಪ ಅಂದ್ರೆ ದ್ವಿಗು ಸಮಾಸ ಅಂತ ಹೇಳಿ ಹೇಳ್ಬೋದು ನಾವು. ಪ್ರತಿಯೊಂದು ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಪದಗಳನ್ನ ಬಂದ್ರೆ ಅದನ್ನ ನಾವು ದ್ವಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಕೆಲವು ಉದಾಹರಣೆಗಳನ್ನ ಮುಖಾಂತರ ಸ್ವಲ್ಪ ನೋಡೋಣ. ನಿಮಗೆ ಅದ್ರ ಬೇಗ ಅಂತ ಹೇಳಿ ಏನ್ ಮಾಡ್ತಂದ್ರೆ ಅರ್ಥ ಆಗುತ್ತೆ. ಈ ಕೆಲ ಅಂತಂದ್ರೆ ಇಲ್ಲಿ 2 ಪ್ಲಸ್ ಕೆಲ ಈ ಕೆಲ. ಈ ರೀತಿ ನಾವು ಬಿಡಿಸ್ಬೇಕು. ಇದು ಯಾವ ಪದ ಅಂತ ಹೇಳಿದ್ರೆ ಪೂರ್ವ ಪದ, ಇದು ಉತ್ತರ ಪದ. ನಾವು ಪ್ರತಿಯೊಂದು ಸಮಾಸವನ್ನು ಬಿಡಿಸ್ಬೇಕಂತಂದ್ರೆ ಕೂಡ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದರಲ್ಲಿ ನಾವು ಇಲ್ಲಿ ಸಂಖ್ಯೆಗಳನ್ನು ಬಂದಿರ್ಬೇಕು. ಅಂದ್ರೆ ಸಂಖ್ಯಾವಾಚಕ ಪದಗಳನ್ನು ಬಂದಿರ್ಬೇಕು. ಸಂಖ್ಯೆ ಅಂತಂದ್ರೆ ಬೇರೆ, ಸಂಖ್ಯಾವಾಚಕ ಅಂತಂದ್ರೆ ಬೇರೆ. ಸಂಖ್ಯೆ ಅಂತಂದ್ರೆ ಅಲ್ಲಿ ನಮಸ್ ಬರ್ತಾವ 1, 2, 3, 4, 5 ಆ ತರ. ಸಂಖ್ಯಾವಾಚಕ ಅಂತಂದ್ರೆ ಇಲ್ಲಿ ನಾವು ಅಕ್ಷರದಲ್ಲಿ ಬರ್ತಾವ. ನೋಡಿ ನಾವು ಇಕ್ಕೆಲನ್ನು ಬಿಡಿಸ್ಬೇಕಂದ್ರೆ 2 ಪ್ಲಸ್ ಕೆಲ ಇಕ್ಕೆಲ ಅಂತ ಬಿಡಿಸ್ತೀವಿ. ಇದು ನಾವು ಪೂರ್ವ ಪದ, ಇದು ಉತ್ತರ ಪದ. ಇವೆರಡು ಸೇರಿ ಆಗುವ ಸಮಾಸವನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ವಿಭಾಗ. ಅಂತಂದ್ರೆ ಇಲ್ಲಿ 2 ಪ್ಲಸ್ ಭಾಗ ವಿಭಾಗ. ಈ ರೀತಿಯಾಗಿ ನಾವು ಬಿಡಿಸ್ಬೇಕು. ಇದು ಯಾವ ಪದ ಅಂತ ಹೇಳಿದ್ವಿ? ಪೂರ್ವ ಪದ, ಇದು ಉತ್ತರ ಪದ. ಪ್ರತಿಯೊಂದು ನಾವು ಬಿಡ್ಬೇಕಂತಂದ್ರೆ ಪೂರ್ವ ಪದ ಇರಬೇಕು ಮತ್ತು ಉತ್ತರ ಪದ ಇರಬೇಕು. ಅದಕ್ಕೆ ಏನ್ ಹೇಳ್ತಾರೆ ಪೂರ್ವ ಪದ ಏನಾಗ್ತಪ್ಪ ಅಂದ್ರೆ ಸಂಖ್ಯಾವಾಚಕವಾಗಿರ್ಬೇಕು. ಸಂಖ್ಯಾವಾಚಕ ಎಂಬುದು 2 ಬಂದಿದೆ. ಆಮೇಲೆ ಏನಾಗಬೇಕಪ್ಪ ಅಂದ್ರೆ ಉತ್ತರ ಪದವು ನಾಮಪದ ಆಗಿರ್ಬೇಕು. ಭಾಗ ಪದ ಏನಾಗ್ತಪ್ಪ ಅಂದ್ರೆ ನಾಮಪದ ಆಗ್ತದೆ ಅಂತ ಹೇಳಿ ನಾವು ಹೇಳ್ಬೋದು. ಇವೆರಡು ಸೇರಿದ್ರೆ ಏನಾಗ್ತಪ್ಪ ಅಂದ್ರೆ ಈ ಭಾಗವಾಗ್ತದೆ ಅಂತ ಹೇಳಿ ನಾವು ಹೇಳಿದ್ವಿ. ತದನಂತರ ಬಿಡಿಸೋದ್ರಲ್ಲಿ ಪಂಚಾಮೃತ. ಅದೇ ಇದು ನಾವು ಪೂರ್ವ ಪದ, ಇದು ಉತ್ತರ ಪದ. ಪಂಚಾಮೃತ ನಾವೇನೇ ಇದು ಕೂಡ ಏನಾಗ್ತಪ್ಪ ಅಂದ್ರೆ ಸಂಸ್ಕೃತ ಪದ ಆಗಿರ್ತದೆ ಇದು. ಅದಕ್ಕೆ ನಾವಿಲ್ಲಿ ಪಂಚ ಅಂದ್ರೆ ಎಷ್ಟಪ್ಪ ಅಂದ್ರೆ 5. ಪಂಚ ಅಂದ್ರೆ ಕೂಡ ನಾವೆಷ್ಟು 5. ಅದಕ್ಕೆ ನಾವಿಲ್ಲಿ ಸಂಸ್ಕೃತ ಪದವನ್ನು ಬರ್ರೆ ಕನ್ನಡ ಪದವನ್ನು ಬರ್ರೆ ನಾವು ಇದನ್ನ ಗಮನ ಇಟ್ಕೊಳ್ಬೇಕು. ಅದಕ್ಕೆ ನಾವಿಲ್ಲಿ ಪಂಚ ಪ್ಲಸ್ ಅಮೃತ ಪಂಚಾಮೃತ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಏನಪ್ಪ ಇಲ್ಲಿ ದಶಾವತಾರ. ಇಲ್ಲಿ ನಾವು ಬಿಡಿಸ್ಬೇಕಂದ್ರೆ ಇದು ಪೂರ್ವ ಪದ ಆಗಿರ್ತದೆ, ಉತ್ತರ ಪದ. ನಾವು ಬಿಡಿಸ್ಬೇಕಂದ್ರೆ ದಶ ಪ್ಲಸ್ ಅವತಾರ ದಶಾವತಾರ ಈ ರೀತಿ ಆದ್ರೂ ನಾವು ಬಿಡಿಸ್ಬೋದು. ಇಲ್ಲಪ್ಪ ಅಂತಂದ್ರೆ ನಾವು ಇಲ್ಲಿ ಈ ರೀತಿ ಆದ್ರೂ ಬಿಡಿಸ್ಬೋದು. ಇಲ್ಲಿ ನೋಡಿ ಈಗ ನಾವು ದಶಗಳಾದ ಬಿಡಿಸಿದ್ವಿ. ಇಲ್ಲಿ ದಶಾವತಾರ ಅಂತಂದ್ರೆ ಇಲ್ಲಿ ಒಂದು ನಿಲ್ಲಿಸ್ತದೆ ನೋಡಿ. ಇಲ್ಲಿ ದಶಾವತಾರ ಇದು ನಾನು ಪೂರ್ವ ಪದ ಅಂತ ಹೇಳಿದ್ವಿ, ಇದು ಉತ್ತರ ಪದ ಅಂತ ಹೇಳಿದ್ವಿ. ನಮ್ಗೆ ಗೊತ್ತಾಗುತ್ತೆ ದಶ ಅಂತಂದ್ರೆ ಎಷ್ಟಂದ್ರೆ 10. ದಶ ಅಂದ್ರೆ 10 ನೋಡಿ. ದಶಗಳಾದ ನಂತರ ನಾವು ಬಿಡಿಸ್ಬೋದು. ಇಲ್ಲಾಂದ್ರೆ ದಶ ಪ್ಲಸ್ ಅವತಾರ ದಶಾವತಾರ ಈ ರೀತಿ ಆದ್ರೂ ಬಿಡಿಸ್ಬೋದು. ದಶ ಅಂದ್ರೆ ನಮಗೆ ಸಂಸ್ಕೃತ ಪದ ಆಗಿರ್ತದೆ. ದಶ ಅಂದ್ರೆ 10. ಅದಕ್ಕೆ ಇಲ್ಲಿ ದಶಗಳಾದ ಪ್ಲಸ್ ಅವತಾರ ದಶ ಅವತಾರ ಅಂತ ಹೇಳಿ ನಾವು ಬಿಡಿಸ್ಬೋದು. ಅದಕ್ಕೆ ನಿಮಗೆ ಬೇರೆ ಕಮೆಂಟ್ಸ್ ಮುಖಾಂತರ ನೀವು ಆನ್ಸರ್ ಮಾಡಬೇಕಾಗ್ತದೆ. ಬಿಡಿಸಿ ನನಗೆ ಕಮೆಂಟ್ ಮಾಡ್ಬೇಕಂತ ಹೇಳಿ ಅಂತ
ಇಷ್ಟು ಅರ್ಥ ಆಗಿದೆ ಅಂತ ನಾನು ಹೇಳ್ತೇನೆ. ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು.